2 ಕ್ಯಾಂಡ್ಲನ್ನ ಇಟ್ಟಿದ್ದೀವಿ. ಸೊ ಈ ಕ್ಯಾಂಡ್ಗೆ ಹ್ಯಾಪಿ ಆ್ಯಂಡ್ ಓ ಮೈ ಗಾಡ್, ಇದು ತುಂಬ ಟ್ರೈನ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ, ಎಷ್ಟು ಸ್ಮೂತಾಗಿ ಹೋಗ್ತಿದೆ ಅಂತ. ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ 1 ಅವರ್ ಇರುತ್ತೆ. ಅಲ್ಲಿ ನಾಯಿಗಳು ಕೂಡ ಇದ್ದಾವೆ ಅವ್ರ ಜೊತೆ. ಸೊ ಅವರು ಮೂವ್ ಮಾಡ್ತಾ ಇದ್ದಾರೆ. ಮೂವ್ ಮಾಡಿ ನೆಕ್ಸ್ಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅನ್ಸುತ್ತೆ ಈ ಮನೆಗಳು. ಇಲ್ಲಿ ನೋಡ್ಬೋದು, ಇದು ಯಾವುದೋ Airbnb ಇರುತ್ತೆ ಪ್ರಾಬಬ್ಲಿ. ಸೊ ನೀವು ನೋಡ್ಬೋದು ಹೇಗೆ ಎಲ್ಲರೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕೃತಿಕಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಿನಿ ವಿಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾಕಂದರೆ ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ಅದಕ್ಕೋಸ್ಕರ ಇಲ್ಲೇ ಲೆಸ್ಟರ್ ಮತ್ತು ಪಕ್ಕದಲ್ಲಿರುವಂಥ ಒಂದು ಊರಿಗೆ ನಾವು ಹೋಗ್ತಾ ಇದ್ವಿ. ಸೊ ಅದನ್ನು ಶೂಟ್ ಮಾಡೋಣ, ಏನೆಲ್ಲ ಮಾಡ್ತೀವಿ ಇವತ್ತು ಅಂತ. ಸೊ ಇವಾಗ ಟೈಮ್ ಬಂದುಬಿಟ್ಟು ಅರೌಂಡ್ 11 o'clock ಆಗಿದೆ. ನಾವು ನಮ್ಮ ತಿಂಡಿ ಮಾಡಿದ್ದೀವಿ, ದೇವ್ರ ಪೂಜೆ ಆಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಏನೂ ಪ್ಲ್ಯಾನ್ ಆಗಿಲ್ಲ, ಬಟ್ ಸುಮ್ಮನೆ ಹಾಗೆ ಲೈಕ್ ಡೇ ಔಟ್ ಥರ. ಸೊ ಏನೆಲ್ಲ ಮಾಡ್ತೀವಿ ಇವತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ನಾವು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಸೊ ಆ ಸ್ತಂಭ ನಮಗೇನೋ ಕಳಿಸಿದಾರಂತೆ. ಸೊ ಅದು ರೀಚ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಿದ್ವಿ. ಅದು ರೀಚ್ ಆದ ತಕ್ಷಣ ಅದನ್ನು ರಿಸೀವ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಮನೆಯಿಂದ ಬಿಡ್ತೀವಿ. ಆಗ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಏನಿದೆ ಅಂತ. ಕೇಕ್ ಅಂತ ಬಂದಿದೆ, ಇವಾಗ ಕೇಕ್ ಇನ್ಫಾರ್ಮೇಷನ್ ಅಂತ. ಓಕೆ, ನನಗೆ ಕೇಕ್ ಏನಾಗಬಾರ್ದು ಅಂತ ಫುಲ್ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಓಕೆ, ದಟ್ಸ್ ಗುಡ್. ಟಾಪ್ ಆಫ್ ದ ಬಾಕ್ಸ್ ಅಂತ ಬರ್ತಿದ್ದಾರೆ. ಸೊ ಈ ಇಟ್ಸ್ ಅ ಪ್ರಿಟಿ ಕೇಕ್. ಥ್ಯಾಂಕ್ ಯು ಸುಪ್ರಿತ್. ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು 2 ಕ್ಯಾಂಡ್ಲನ್ನ ಇಟ್ಟಿದ್ದೀವಿ. ಸೊ ಈ ಕ್ಯಾಂಡ್ಲ್ ಯಾಕೋ ಸೊಟ್ಟಾಗಿಬಿಟ್ಟಿದೆ, ಸರಿ ಮಾಡೋಣ ಒಂಚೂರು. ಓಕೆ, ಸೊ ಇವಾಗ ಕಟ್ ಮಾಡ್ತೀವಿ ಕೇಕ್ನ ಕಟ್ ಮಾಡಿ ಬೇಗ ಹೊರಡಬೇಕು. ಸೊ ನಮಗೆ ಯಾರೂ ಇಲ್ಲ ವಿಡಿಯೋ ಎಲ್ಲ ಸೆಟ್ ಮಾಡ್ಕೊಡೋಕ್ಕೆ. ಸೊ ನಾವಿಬ್ಬರೇ ಇರೋದ್ರಿಂದ ನಾವೇ ಒಂದು ಆ್ಯಂಗಲ್ನ ಇಟ್ಕೊಂಡು ಕಟ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸೊ ದಿಸ್ ಇಸ್ ಆರ್ 2nd year anniversary. ಓಕೆ, ಹ್ಯಾಪಿ ಆ್ಯಂಡ್ ಓ ಮೈ ಗಾಡ್, ಇದು ತುಂಬ ಫ್ರೋಝನ್ ಕೇಕು ಅಥವಾ ಐಸ್ ಕ್ರೀಮ್ ಕೇಕಾ ಏನೋ ಗೊತ್ತಿಲ್ಲ. ಇಟ್ಸ್ ವೆರಿ ಹಾರ್ಡ್, ಕಟ್ಟೆ ಆಗ್ತಿಲ್ಲ. ಹವೆವರ್ ಒಂದು ನೀನು ತಗೊಂಡು ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಬ್ಯೂಟಿಫುಲ್ ಕೇಕ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದನ್ನು ಸ್ವಲ್ಪ ಆಚೆ ಕಡೆ ಇಟ್ಬಿಟ್ಟು ಸೊ ಇವಾಗ ನಾವು ಮನೇನ ಬಿಟ್ವಿ. ಇದು ನಮ್ಮ ಮನೆ ರೋಡು. ಸೊ ನೀವು ನೋಡ್ಬೋದು ಇವಾಗ ಅಲ್ಲಿ ಎಲ್ಲರೂ ಸ್ಟ್ರೀಟ್ ಆರ್ಟ್ನ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಇಂಟರ್ನ್ಯಾಷನಲ್ ಸ್ಟ್ರೀಟ್ ಆರ್ಟ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಈ ಥರ ಕೆಲವೊಂದು ಜಾಗಗಳು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿರ್ತಾರೆ ಅವ್ರ ಸೈಟಲ್ಲಿ ಎಲ್ಲೆಲ್ಲಿದೆ ಅಂತ. ಸೊ ಅವರು ಅಲ್ಲಿಗೆ ಬಂದ್ಬಿಟ್ಟು ಆರ್ಟ್ ಮಾಡ್ಬೋದು. ಇವತ್ತು ಸ್ಯಾಟರ್ಡೇ. ಸೊ ನೀವು ನೋಡ್ಬೋದು, ಹಾಗೆ ಸನ್ನಿ ಕೂಡ ಇದೆ. ಸೊ ಅದಕ್ಕೋಸ್ಕರ ತುಂಬಾ ಜನ ಇದ್ದಾರೆ. ಇದು ಸಿಟಿ ಸೆಂಟರು ಲೆಸ್ಟರ್ದು. ಸೊ ನಮ್ಮ ಮನೆಯಿಂದ ನಾವು ಸಿಟಿ ಸೆಂಟರ್ ಥ್ರೂನೇ ಹೋಗಬೇಕಾಗತ್ತೆ. ಸೊ ನೀವಲ್ಲಿ ನೋಡ್ತಾ ಇರೋದು ಗ್ರೀನ್ ಸಿಗ್ನಲ್ಲು. ಆ ಥರ ಬಂದಾಗ ನಾವು ರೋಡ್ ಕ್ರಾಸ್ ಮಾಡಬೇಕಾಗುತ್ತೆ. ಆ್ಯಂಡ್ ರೋಸ್ ಕ್ರಾಸ್ ಮಾಡಿಕೊಂಡು ನಾವು ಹೋಗ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲಿ ಇನ್ನೊಂದು 100 meters ಮುಂದೆ ನಡೆದ್ರೆ ರೈಲ್ವೆ ಸ್ಟೇಷನ್ ಬರುತ್ತೆ. ಸೊ ಬನ್ನಿ ಹೋಗೋಣ. ಇವಾಗ ನೀವು ನೋಡ್ತಾ ಇರೋದು ಲೆಸ್ಟರ್ ರೈಲ್ವೆ ಸ್ಟೇಷನು. ನೋಡ್ಬೋದು, ಹಳೆಯ ಕಾಲದ ಬಿಲ್ಡಿಂಗ್ ಥರ ಇದೆ. ಸೊ ಇದು ಎಂಟ್ರೆನ್ಸು. ನಾವು ಟಿಕೆಟ್ ಆಲ್ರೆಡಿ ಆನ್ಲೈನಲ್ಲೇ ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಜಸ್ಟು ಸ್ವೈಪ್ ಮಾಡಿ ಹೋಗೋದಷ್ಟೇ. ನಾವು ಈವನ್ ಲಂಡನ್ಗೆ ಹೋಗಬೇಕಂದ್ರೂ ನಾವು ಇದೇ
ರೈಲ್ವೇಸಿಂದನೇ ಹೋಗೋದು. ಅಂದರೆ ಬಸ್ ಇರುತ್ತೆ, ಬಟ್ ತುಂಬ ಟಯರ್ಡ್ ಆಗುತ್ತೆ ಮತ್ತು ತುಂಬ ಜಾಸ್ತಿ ಹೊತ್ತಾಗುತ್ತೆ. ಅದಕ್ಕೆ ಟ್ರೈನ್ನೇ ನಾವು ಪ್ರಿಫರ್ ಮಾಡ್ತೀವಿ. ಸೊ ಇದು ನೋಡ್ಬೋದು ನಿಮಗೆ, ಇದು ರೈಲ್ವೆ ಸ್ಟೇಷನು. ಇಲ್ಲಿ ಸ್ವಲ್ಪ ತಿನ್ನಕ್ಕಿದೆ, ಒಳಗಡೆ ಸ್ವಲ್ಪ ತಿನ್ನಕ್ಕಿದೆ. ಆ್ಯಂಡ್ ಬನ್ನಿ ನಾನು ತೋರಿಸ್ತೀನಿ, ಸಾಕು. ಸೊ ನೀವು ನೋಡ್ಬೋದು, ಇದು ರೈಲ್ವೆ ಸ್ಟೇಷನು. ಒಂದೆರಡು ಶಾಪ್ಸ್ ಇದೆ. ಅಪ್ಪರ್ ಕ್ರಸ್ಟ್ ಅಂತ ಅದೊಂದು, ಪಂಪ್ಕಿನ್ ಕೆಫೆ ಅಂತ. ಯೂಶ್ವಲಿ ಇದು 2 ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ಟಿಕೆಟ್ಸ್ನ ತೊಗೊಳ್ಬೋದು, ತೊಗೊಂಡಿಲ್ಲ ಅಂದರೆ. ಸೊ ಅಲ್ಲಿ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಇಲ್ಲಿ ನೀವು ಎಂಟರ್ ಆಗ್ಬೋದು. ಆಮೇಲೆ ಯಾವ ಪ್ಲ್ಯಾಟ್ಫಾರ್ಮ್ ಅಂತ ನೋಡ್ಕೋಬೇಕು. ಸೊ ಇಲ್ಲಿ ಬರೆದಿರ್ತಾರೆ ನಿಮಗೆ ಯಾವುದು ಅಂತ ನೋಡಿಕೊಂಡು. ಇವಾಗ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿದೆ. ಸೊ ನಾವು 3ಗೆ ಹೋಗ್ತಾ ಇದ್ದೀವಿ, ನೀವು ನೋಡ್ಬೋದು. 4 ಓಕೆ 4ಗೆ ಹೋಗಿದ್ದೀವಂತೆ. 4ಗೆ ಹೋಗಿ ವೆಯ್ಟ್ ಮಾಡಬೇಕು. ಇದು 3, ಅದು 4. ಸೊ ಡಸಂಟ್ ಮ್ಯಾಟ್ರ್ ಅಲ್ವಾ. ಇಲ್ಲೂ ಕೋಸ್ಟಾ ಕೆಫೆ ಇದೆ, ಮತ್ತು ಕೆಲವೊಂದು ಕಾಫಿ ಶಾಪ್ಸು ಮತ್ತು ಸ್ವಲ್ಪ ತಿನ್ನೋಕ್ಕೆ ಇಟ್ಟಿರ್ತಾರೆ. ಅದು ಬಿಟ್ಟರೆ ಜಾಸ್ತಿ ಏನೂ ಇರೋದಿಲ್ಲ. ಸೊ ನಾವಿಲ್ಲಿ ಟ್ರೈನು ಆಲ್ರೆಡಿ ಬಂದ್ಬಿಟ್ಟಿದೆ ನಮ್ಮದು. ಸೊ ಬೇಗ ಬೇಗ ಹೋಗ್ಬೇಕು ನಾವು. ಸೊ ಬನ್ನಿ. ಏನಂದರೆ ಇವರು ಕ್ಲೋಸ್ ಮಾಡಿಬಿಟ್ರೆ ಓಪನ್ ಆಗಲ್ಲ. ಸೊ ಬೇಗ ಹೋಗಬೇಕು. ಸೊ ಇವಾಗ ಟ್ರೈನ್ ಸ್ಟಾರ್ಟ್ ಆಯಿತು. ಜಸ್ಟ್ 15 ಮಿನಿಟ್ಸ್ ಅಷ್ಟೇ. ಈ ಚಿಕ್ಕ ಹಳ್ಳಿ ಇರೋದು ನಮ್ಮ ಊರಿಂದ. ಸೊ ಅಲ್ಲೇನು ಅಂತ ನೋಡೋಕ್ಕೇನೂ ಇಲ್ಲ, ಜಸ್ಟ್ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ನೀವು ನೋಡ್ಬೋದು ಟ್ರೈನ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ, ಎಷ್ಟು ಸ್ಮೂತಾಗಿ ಹೋಗ್ತಿದೆ ಅಂತ. ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ 1 ಅವರ್ 1.5 ಅವರಲ್ಲಿ UK ಒಳಗಡೆ ಟ್ರಾವೆಲ್ ಮಾಡಿಬಿಡ್ಬೋದು. ಹಾಗೆ ಸುಸ್ತು ಏನೂ ಅಷ್ಟಾಗಲ್ಲ. ಸಮ್ಮರಲ್ಲಾದರೆ ನಿಮ್ಗೆ ಈ ಥರ ಬೆಳಕೆಲ್ಲ ಇರುತ್ತೆ. ಇಲ್ಲಿ ಸೀನರಿ ಅಷ್ಟು ಚೆನ್ನಾಗಿಲ್ಲ, ಯೂಶ್ವಲಿ ಒಳ್ಳೆ ಸೀನಿಕ್ ಆಗಿ ಇರುತ್ತೆ. ಸೊ ಅದು ಬಿಟ್ಟರೆ ವಿಂಟರಲ್ಲಿ ನಿಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಬೇಗ ಕತ್ಲಾಗೋದ್ರಿಂದ ನಿಮಗೇನೂ ಕಾಣೋದು ಇಲ್ಲ. ಆಮೇಲೆ ನನಗೆ ಪರ್ಸ್ನಲಿ ಸ್ವಲ್ಪ ಕ್ಲಾಸ್ಟ್ರೋಫೋಬಿಕ್ ಆಗುತ್ತೆ. ಸೊ 1.5 ಅವರ್ಸ್ ಮೇಲೆ ನನಗೆ ಕೂತ್ಕೊಂಡಾಗ ಸ್ವಲ್ಪ ಆಗಲ್ಲ. ಈಗೊಂದು ಏನೂ ಜರ್ಕ್ ಆಗಲ್ಲ ಅಥವಾ ಏನೂ ಮೋಷನ್ ಸಿಕ್ನೆಸ್ ಥರ ಏನೂ ಆಗಿಲ್ಲ ಅಂದ್ರೂ ಕ್ಲೋಸ್ಡ್ ಇರೋದ್ರಿಂದ ನಂಗೆ ಸ್ವಲ್ಪ ಪ್ರಾಬ್ಲಮ್ಮು. ಬಟ್ ಅದರ್ವೈಸ್ ಸುಹಾಸ್ಗೆಲ್ಲ ತುಂಬ ಇಷ್ಟ ಟ್ರೈನಲ್ಲಿ ಓಡಾಡೋದಕ್ಕೆ. ಬನ್ನಿ ನೋಡೋಣ ನೆಕ್ಸ್ಟ್ ಏನಿದೆ ಅಂತ. ಈಗ ಟ್ರೈನ್ ಇಳಿದ್ವಿ. ಇದು ಚಿಕ್ಕ ಪುಟಾಣಿ ಟ್ರೈನ್ ಸ್ಟೇಷನು. ಸೊ ಹೀಗೆ ಹತ್ಕೊಂಡು ನಾವು ಮೇಲೆ ಹೋಗಬೇಕಾಗುತ್ತೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಅಂತ ಎಲ್ಲ ಮನೆಗೂ ಸಿಗಲ್ಲ. ಸೊ ನೀವು ನೋಡ್ಬೋದು ರೋಡಲ್ಲೇ ಪಾರ್ಕ್ ಮಾಡ್ಕೊಂಡಿರ್ತಾರೆ. ನಮ್ಮ ಬ್ಯಾಂಗ್ಳೂರಲ್ಲೂ ಅಷ್ಟೇ ಅಲ್ಲ, ಎಷ್ಟೊಂದು ಮನೇಲಿ ಪಾರ್ಕಿಂಗ್ ಸ್ಪೇಸ್ ಇರೋಲ್ಲ. ಸೊ ಅವರೆಲ್ಲ ರೋಡಲ್ಲೇ ಮಾಡ್ಕೊಂಡಿರ್ತಾರೆ. ಅದೇ ಥರ ಇಲ್ಲೂ ಈ ಪ್ಲೇಸ್ನ ನೋಡೋದಕ್ಕೆ ಅಂತಲೇ ನಾವು ಬಂದಿದ್ದು. ಇಲ್ಲಿ ಒಂದು ಕ್ಯೂಟಾದ ರೆಸ್ಟೋರೆಂಟ್ ಇದೆ. ಹಾಗೆಯೇ ಇಲ್ಲಿ ಬೋಟ್ಸ್ ಎಲ್ಲ ನೆನೆಸ್ಕೊಂಡಿದ್ದಾರೆ. ಇದು ಒಂದು ಬ್ರಿಡ್ಜು. ಸೊ ಅದು ಮನೆಗಳು ತುಂಬ ಕ್ಯೂಟಾಗಿದೆ. ಅಂದರೆ ನಮ್ಮ ಮನೆ ಪಕ್ಕನೂ ಇದೇ ಥರ ಒಂದು ಕೆನಲ್ ಇದೆ. ಬಟ್ ಇವತ್ತು ಆ್ಯನಿವರ್ಸರಿ, ಹಾಗೆ ನಮ್ದು ಏನೋ ಬೇರೆ ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಇಲ್ಲಿರೋ ಚಿಕ್ಕ ಹಳ್ಳಿಗಳು ಹೇಗಿರ್ಬೋದು ಅಂತ ನೋಡೋಣ ಅಂತ ಬಂದ್ವಿ. ನಮಗೆ ಯಾವಾಗಲೂ ಹಳ್ಳಿಗಳು ಸ್ವಲ್ಪ ಚೆನ್ನಾಗಿ ಅನಿಸ್ತವೆ ನೋಡೋಕ್ಕೆ. ಇಲ್ಲಿ ನಮ್ಮ ಊರಿಗಿಂತ ಬೇರೆ ಊರಲ್ಲಿ ಹೇಗಿದ್ದಾರೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಅಷ್ಟೇ. ಇಲ್ಲಿ ಒಂದು ಕ್ಯೂಟ್ ಕೆಫೆ ಇದೆ. ಹಾಗೆಯೇ ಇಲ್ಲಿ ಕಾಯಾಕು 20 ಪೌಂಡ್ಸ್ ಅಂತೆ ಒಂದು ಬೋಟಿಗೆ, ಇಬ್ಬರಿಗೆ. ಸೊ ಇದು ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಕ್ಕಿಂತ ಮುಂಚೆ ಇವಾಗ ಆಲ್ರೆಡಿ 2 ಗಂಟೆ ಆಗಿರೋದ್ರಿಂದ ಊಟ ಮಾಡಿ ಮಾಡೋಣ. ಇಲ್ಲಿದೆ ಟೇಬಲ್ ಸಿಕ್ಕಿದೆ. ಇದು ಕೆಫೆ ತುಂಬ ಕ್ಯೂಟಾಗಿದೆ. ಬಟ್ ಫುಡ್ ಮಾತ್ರ ಸ್ವಲ್ಪ ನನಗೆ ಜಾಸ್ತಿ ಅನಿಸ್ತು. ನೋಡೋಣ.
ಲೊಕೇಶನ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸಣ್ಣ ಬಂದಿದೆ, ಅಲ್ಲೆಲ್ಲ ಬೋಟ್ಗಳಿದೆ, ಅಲ್ಲೆಲ್ಲ ಜನಗಳು ವಾಸ ಮಾಡ್ತಾ ಇರ್ತಾರೆ, ನೀವು ನೋಡ್ಬೋದು ಅಲ್ಲಿ. ಸೊ ಇದನ್ನು ಅವರು ಸಮ್ಮರ್ ಹೋಮ್ ಥರ ಯೂಸ್ ಮಾಡ್ತಾರೆ. ಈ ಥರ ಬೋಟ್ ಹೌಸಲ್ಲಿ ಯೂಶ್ವಲಿ ಜನ ಇರ್ತಾರೆ ಅಂತ ಹೇಳಿದ್ನಲ್ಲ, ನೋಡಿ ಇದು ಮೂವ್ ಆಗ್ತಾ ಇದೆ. ಸೊ ಇದು ನಿಂತ್ಕೊಂಡಿತ್ತು. ಸೊ ಈ ಕೆನಲ್ ಹತ್ರನೇ ಹಿಂಗೆ ಹೋಗಿ ಅವರು ಬೇರೆ ಕಡೆ ಸ್ಟಾಪ್ ಮಾಡ್ಕೋತಾರೆ. ಸೊ ಅದರೊಳಗಡೆ ಅಡುಗೆ ಮನೆ, ಮಲ್ಕೊಳ್ಳೋಕ್ಕೆ ಮಾಮೂಲಿ ಮನೆ ಥರ ಎಲ್ಲ ಇರುತ್ತೆ. ಅಲ್ಲಿ ನಾಯಿಗಳು ಕೂಡ ಇದ್ದಾವೆ ಅವ್ರ ಜೊತೆ. ಸೊ ಅವರು ಮೂವ್ ಮಾಡ್ತಾ ಇದ್ದಾರೆ. ಮೂವ್ ಮಾಡಿ ನೆಕ್ಸ್ಟ್ ಕೆನಲಲ್ಲಿ ಎಲ್ಲಾದರೂ ಅವರು ನಿಲ್ಲಿಸ್ಕೋತಾರೆ. ಸೊ ಆ ಥರ ಈ ಯುರೋಪಿಯನ್ಸು ತುಂಬಾ ಲೈಫ್ನ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇವಾಗ ನಮ್ಮ ಫುಡ್ ಬಂತು. ಸೊ ನಾವು ತೊಗೊಂಡಿದ್ದು ಲಸಾನಿಯಾ. ನಾವು ಇವತ್ತು ವೆಜ್ ಆಗಿರೋದ್ರಿಂದ ವೆಜ್ಜಲ್ಲಿ ಇದೊಂದು ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಲಸಾನಿಯಾನ ತೊಗೊಂಡಿದ್ದೀವಿ. ಸೊ ನೋಡೋಣ ಹೆಂಗಿದೆ ಅಂತ. ಸಿಕ್ಕಾಪಟ್ಟೆ ಆಯಿಲಿ ಇದೆ, ನಂಗೆ ಅದಕ್ಕೆ ಇಲ್ಲಿ ಆಚೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಬಟ್ ತುಂಬ ಬಿಸಿನೂ ಇದೆ. ಚೆನ್ನಾಗಿದೆ. ಆಬ್ವಿಯಸ್ಲಿ ಉಪ್ಪು ಖಾರ ಇಲ್ಲ, ಬಟ್ ತುಂಬ ಟೊಮ್ಯಾಟೊ ಸಾಸ್ ಇದೆ, ಚೆನ್ನಾಗಿದೆ. ನಾ ಹೈಯರ್ ಮಾಡೋಕ್ಕೆ ಬಂದ್ವಿ. ಈ ಚಿಕ್ಕ ಕೆಫೆ ಒಳಗಡೆ ಕಾಯಾಕ್ನ ಕೊಡ್ತಾರಂತೆ. ಸೊ ಈ ಕೆಫೆ ಸ್ವಲ್ಪ ಕಮ್ಮಿ ಇತ್ತು ನಮಗೆ, ಬಟ್ ನಾವಲ್ಲಿ ತಿಂದ್ಬಿಟ್ವಿ ಆಲ್ರೆಡಿ. ಇದು ತುಂಬ ಕ್ಯೂಟಾಗಿದೆ ಒಳಗಡೆ. ಅಲ್ಲಿ ನಿಮಗೆ ಇಲ್ಲಿ ಲೈಫ್ ಜಾಕೆಟ್ ಎಲ್ಲ ಇಟ್ಟಿದ್ದಾರೆ. ಹಾಗೆಯೇ ಕೇಕ್ ಏನಾದರೂ ಬೇಕಂದರೆ ತೊಗೊಳ್ಬೋದು. ಹಾಗೆಯೇ ಕ್ಯೂಟ್ ಅಜ್ಜಿ ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ನಮಗೆ ಕೊಟ್ಟರು ಯಾವ್ದು ಬೇಕು ಚೂಸ್ ಮಾಡಿ ಅಂತೂ ನಾವು ರೆಡ್ ಒನ್ನ ಚೂಸ್ ಮಾಡಿದ್ವಿ. ಸೊ ಇವಾಗ ಸುಹಾಸ್ನ ಇಳಿಸ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಮನೆಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಗೆಯೇ ನಮ್ಮ ಥರನೇ ತುಂಬ ಜನ ಬಂದಿದ್ದಾರೆ ಕಾಯಾಕ್ ಮಾಡೋದಕ್ಕೆ. ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ ವಿಡಿಯೋ ಎಷ್ಟು ಜಸ್ಟಿಸ್ ಮಾಡುತ್ತಂತ, ಬಟ್ ತುಂಬ ಚೆನ್ನಾಗಿದೆ. ಫುಲ್ ಫಿಲ್ಮಿ ಥರ ಅನಿಸುತ್ತೆ. ಮನೆಗಳೆಲ್ಲ ಚೆನ್ನಾಗಿದ್ದಾವೆ, ತುಂಬ ಪ್ರಶಾಂತವಾಗಿದೆ. ಓಕೆ, ಸೋ ಗುಡ್. ನೀವೇನಾದರೂ ಫ್ಯಾಮಿಲಿ ಜೊತೆ ಬಂದರೆ ನೀವು ದೊಡ್ಡ ಕಾಯಾಕ್ ತೊಗೋಬೋದು ಅವ್ರ ಥರ. ಅದು ಪೆಡಲ್ ಮಾಡೋದು ಅದು ಕೂಡ ಅದೇ ಆ್ಯಕ್ಚುಲಿ ಈಸಿ ಅನಿಸುತ್ತೆ ನಂಗೆ ಇದಕ್ಕಿಂತ. ಸನ್ನಿ ಇರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸನ್ನಿ ಇರಲಿಲ್ಲ ಅಂತಿದ್ದಿದ್ರೆ ಅಷ್ಟೇ ಚೆನ್ನಾಗೇ ಇರ್ತಿರ್ಲಿಲ್ಲ. ಈ ಮನೆಯವ್ರಿಗೆಲ್ಲ ಫುಲ್ಲು ಒಳ್ಳೆ ವ್ಯೂ. ಮೋಸ್ಟ್ ಆಫ್ ದಮ್ Airbnb ಇರ್ತಾವೆ ಅನಿಸುತ್ತೆ. ಇಲ್ಲಿರೋ ಒಂದೊಂದು ಮನೆಯೂ ತುಂಬಾ ಚೆನ್ನಾಗಿದೆ. ದೊಡ್ಡ ಮನೆ, ದೊಡ್ಡ ಗಾರ್ಡನು, ಹಿಂದೆ ಬ್ಯಾಕ್ ವಾಟರ್ಸು ಎಲ್ಲ ಇದ್ದಾವೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅನಿಸುತ್ತೆ ಈ ಮನೆಗಳು. ಇಲ್ಲಿ ನೋಡ್ಬೋದು, ಇದು ಯಾವುದೋ Airbnb ಇರುತ್ತೆ ಪ್ರಾಬಬ್ಲಿ. ಯಾಕಂದರೆ ಅದು ಫುಲ್ ಗ್ಲಾಸ್ ಹೌಸ್ ಹಾಕ್ಬಿಟ್ಟು 2 ಮೆಟ್ಲು ಮಾಡಿಬಿಟ್ಟು ಬರೀ ಅಲ್ಲಿ ಏನೋ ಬೆಡ್ ಅಷ್ಟೇ ಹಾಕ್ಬಿಟ್ಬಿಟ್ಟಿದ್ದಾರೆ. ಆ ಗ್ಲಾಸ್ ಹೌಸ್ Airbnb ಇರುತ್ತೆ. ಇದು ಅಷ್ಟೇ Airbnbನೇ ಇರುತ್ತೆ ಅನಿಸುತ್ತೆ. ಸೊ ಅದಲ್ಲದೇನು ಪ್ರೈವೇಟ್ ಪ್ರಾಪರ್ಟಿ ದೊಡ್ಡ ಮನೆಗಳು ಮಾಡ್ಕೊಂಡಿದ್ದಾರೆ, ದೊಡ್ಡ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಹೌಸಸ್. ನನಗೆ ಈ ಮನೆ ತುಂಬ ಇಷ್ಟ ಆಯಿತು. ನೋಡ್ಬೋದು ನೀವು ಎಷ್ಟು ದೊಡ್ಡ ಗಾರ್ಡನ್ ಇದೆ. ಹಾಗೆಯೇ ಇಲ್ಲಿ ಒಂದು ಚಿಕ್ಕ ರೂಮ್ ಇದೆ, ಅಲ್ಲಿ ಒಂದು ಗ್ಲಾಸ್ ಹೌಸ್ ಥರ ಪ್ಲ್ಯಾಂಟಿಗೆ ಇದೆ, ದೊಡ್ಡ ಮನೆ ಇದೆ. ಇಲ್ಲೆಲ್ಲ ಯೂಶ್ವಲಿ ನಾವು ಅಬ್ಸರ್ವ್ ಮಾಡಿರೋ ಥರ ವಯಸ್ಸಾದವರು ಜಾಸ್ತಿ ಇದ್ದಾರೆ. ಯಾಕೆಂದರೆ ವಯಸ್ಸಾದ ಮೇಲೆ ತುಂಬ ದುಡ್ಡು ಮಾಡಿರ್ತಾರೆ ಅನಿಸುತ್ತೆ. ಸೊ ಅದಕ್ಕೆ ಬಂದ್ಬಿಟ್ಟು ಇಲ್ಲೊಂದು ವೆಕೇಷನ್ ಹೌಸ್ ಥರ ಎಲ್ಲ ತೊಗೊಂಡಿದ್ದಾರೆ. ಇದೇ ಥರ ಈ ಸ್ಟ್ರೆಚ್ಚಲ್ಲಿ ತುಂಬ ಮನೆಗಳಿದ್ದಾವೆ. ಆಮೇಲೆ ಅವರೆಲ್ಲ ಒಂದೊಂದು ಬೋಟ್ ಕೂಡ ಈ ಥರ ಓನ್ ಮಾಡಿರ್ತಾರೆ. ಸೊ ದ್ಯಾಟ್ ಈ ಥರ ಬೋಟ್ ಕೂಡ ಅವರು ಓನ್ ಮಾಡಿರ್ತಾರೆ. ಯಾಕೆ ಅಂದರೆ ಆ ಬೋಟ್ಗಳನ್ನ ಯೂಸ್ ಮಾಡಿಕೊಂಡು ಅವರು ಇಲ್ಲಿ ಓಡಾಡ್ಬೋದು ಅಂತ. ಈ ಕಡೆ ನೋಡಿದ್ರೆ ಫುಲ್ ಗ್ರೀನ್ ಲ್ಯಾಂಡ್ ಇದೆ, ತುಂಬಾ ಚೆನ್ನಾಗಿದೆ ಇದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಕಾಯಾಕಿಂಗ್ ಎಕ್ಸ್ಪೀರಿಯನ್ಸು. ಮನೆಗಳನ್ನ ನೋಡಿಕೊಂಡೇ ಟೈಮ್ ಪಾಸ್ ಮಾಡಿದ್ದಾಯಿತು. ಸೊ ಇವಾಗ ನಾವು ವಾಪಸ್ ಹೋಗೋಣ ಲೆಸ್ಟರ್ಗೆ ಅಂತ ಟ್ರೈನ್ ಚೆಕ್ ಮಾಡಿದ್ವಿ. ಬಟ್ 5 ಗಂಟೆ ತನಕ ಟ್ರೈನ್ ಇಲ್ವಂತೆ. ಸೊ ಇವಾಗ ಏನು ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲಿ ಸುಹಾಸ್ ಹೇಳ್ತಾ ಇಲ್ಲಿ ಏನೋ ಒಂದು ಜಾಗ ಇದೆ, ಅಲ್ಲಿ ನೋಡೋಕೆ ಹೋಗೋಣ, ಮುಂದೆನೇ ಬಿಡ್ತೀವಿ ಅಂತ. ಅದು ಯಾವುದೋ ಒಂದು ಆ ಥರ ಜಾಗದಲ್ಲಿ ನೋಡ್ತಾ ಇದ್ದೀನಿ.
ಆಗುತ್ತೆ ಅಂತ. ನನಗಂತೂ ಯಾವುದೂ ನಡೆಯೋ ಮೂಡಲ್ಲೂ ನಾನಿಲ್ಲ. ಈಗ ವಾಪಸ್ ಹೋಗ್ತೀವಲ್ಲ ಲಿಸ್ಟರ್ಗೆ, ಮತ್ತು ಮನೆಗೆ ಹೋಗಿ ನನ್ನ ಪ್ಯಾಂಟ್ ಎಲ್ಲ ಗಲೀಜಾಗಿಬಿಟ್ಟಿದೆ ಕಾಯಕಿಂಗ್ ಮಾಡಿ. ಸೊ ಅದಕ್ಕೆ ಅಂದ್ಕೊಂಡಿದ್ದೆ ನಾನು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಸಂಜೆ ಆಚೆ ಹೋಗೋಣ ಅಂತ. ಇವಾಗ 5 ಗಂಟೆ ತನಕ ಹೋಗಂಗಿಲ್ವಂತೆ. ಸೊ ನಾವಿನ್ನ ಕರ್ಕೊಂಡು ಇನ್ನು ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಹಾಗೆಯೇ ನೋಡಿ ಈ ಥರ ಚಿಕ್ಕ ಚಿಕ್ಕ ಹೂವೆಲ್ಲ ಇರುತ್ತೆ, ಆಮೇಲೆ ಈ ಥರ ಹೂವೆಲ್ಲ ಇರುತ್ತೆ. ಸೊ ಇವಾಗ ನಾವು ಇಲ್ಲೊಂದು ಇನ್ನೊಂದು ಲೈಕ್ ಲೇಕ್ ಸೈಡ್ ರೆಸ್ಟೋರೆಂಟ್ ಬಂದು ಇಲ್ಲೆಲ್ಲರೂ ನೋಡ್ಬೋದು ಕೂತ್ಕೊಂಡಿದ್ದಾರೆ. ನಾವು ಕೂಡ ಒಂದು ಕಾಕ್ಟೈಲ್ ತೊಗೊಂಡ್ವಿ. ಸೊ ನಾನು ಸುಮಾರು ಒಂದು ಕಾಕ್ಟೈಲ್ ತೊಗೊಂಡ್ವಿ, ಯಾಕಂದರೆ ನಮಗೆ ಇವಾಗ 5 o'clock ತನಕ ಟ್ರೈನ್ ಇಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕೂತ್ಕೊಂಡಿದ್ವಿ ಅಷ್ಟೇ. ಇವರೆಲ್ಲ ಸಂಡೇ ಸ್ಯಾಟರ್ಡೆ ಬಂದುಬಿಟ್ರೆ ಮಜಾ ಮಾಡೋದೇ ಕೆಲಸ. ಫ್ಯಾಮಿಲಿ ಸಮೇತವಾಗಿ ನೀವು ನೋಡ್ಬೋದು, ಮಕ್ಕಳನ್ನೆಲ್ಲ ಕರ್ಕೊಂಡು ನಾಯಿಗಳನ್ನೆಲ್ಲ ಕರ್ಕೊಂಡು ಈ ಥರ ಕಾಯಾಕಿಗೆ ಮತ್ತು ಸ್ವಿಮ್ಮಿಂಗಿಗೆಲ್ಲ ಬಂದುಬಿಡ್ತಾರೆ. ಸೊ ಇವಾಗ ನಾವು ನಮ್ಮ ಊರಿಗೆ ಬಂದ್ವಿ, ಮುಗಿಸ್ಕೊಂಡು ಲೆಸ್ಟರ್ಗೆ ಬಂದಿದ್ದೀವಿ. ಸೊ ಇದು ರೈಲ್ವೆ ಸ್ಟೇಷನು. ನಾವು ಹೋಗಬೇಕಾದ್ರೆ ತೋರಿಸಿದ್ವಲ್ಲ, ಅವರು ಪೇಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಪೇಂಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಸ್ವಲ್ಪ ಚಿಲ್ ಮಾಡ್ತಾ ಇದ್ದಾರೆ, ಲೈಕ್ ಬಿಯರ್ ಎಲ್ಲ ಕುಡಿತಾ ಇದ್ದಾರೆ, ನೀವು ನೋಡ್ಬೋದು. ಇಲ್ಲಿ ತುಂಬಾ ಕಾಮನ್ನು. ಆ್ಯಂಡ್ ಆಲ್ಸೋ ಇವಾಗ 6:30 ಸಂಜೆ ಆಗಿದೆ. ಬಟ್ ನಿಮಗೆ ಲೈಟ್ ನೋಡಿದ್ರೆ 6:30 ಅಂತ ಅನಿಸಲ್ಲ. ನಾವು ಮನೆ ಬಿಟ್ಟಾಗ ಅರೌಂಡ್ 12 o'clock ಆಗಿತ್ತು. ಸೊ 6:30 ಅಂದರೆ ಗುಡ್ 6 hours ಅವರು ಅವ್ರ ವರ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ನಮ್ಮ ಫ್ರೆಂಡ್ಸ್ ಬರ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಒಂದು ಕ್ವಿಕ್ ಸ್ನ್ಯಾಕ್ ಮಾಡಿದ್ವಿ. ಹಾಗೆ ಇಲ್ಲಿ ಟೀ ರೆಡಿ ಆಗಿದೆ. ಹ್ಯಾಪಿ ಆನಿವರ್ಸರಿ. ನಾವು ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಈ ದೇವಿ ಟೆಂಪಲ್ಗೆ ಬಂದ್ವಿ. ಇದು ಶ್ರೀಲಂಕನ್ ಅವ್ರದ್ದು ದೇವಿ ಟೆಂಪಲು, ಆದರೆ ವೈಬ್ಸ್ ಮಾತ್ರ ಸೂಪರ್ಬ್ ಆಗಿರುತ್ತೆ. ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಸಂಡೇ ನಮಗೆ ಲಂಚ್ಗೆ ಕರೆದಿದ್ರು. ಸೊ ಅದ್ರದ್ದು ಒಂದು ಜಸ್ಟ್ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ನನಗೆ ಲಾಸ್ಟ್ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ನಮ್ಮದು ಆ್ಯನಿವರ್ಸರಿ ಇದ್ದಿದ್ದು ಸ್ಯಾಟರ್ಡೇ, ಇವಾಗ ಆಲ್ರೆಡಿ ಮಂಡೇ. ಸೊ ಸ್ಯಾಟರ್ಡೇ ನಾವು ಮನೆಯಲ್ಲಿ ಸೆಲೆಬ್ರೇಷನ್ಸ್ ಆದಮೇಲೆ ನನ್ನ ಫ್ರೆಂಡ್ಸ್ ಜೊತೆ ನಾವೆಲ್ಲರೂ ದೇವಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿಂದ ವಾಪಸ್ ಬಂದಾದಮೇಲೆ ಇಲ್ಲಿ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಡಿನ್ನರ್ ಎಲ್ಲ ಮಾಡಿದ್ವಿ. ಅದಾದಮೇಲೆ ಅವ್ರನ್ನ ಕಳಿಸ್ಬೇಕಾದ್ರೇ ತುಂಬ ಲೇಟ್ ಆಗಿತ್ತು. ಅರೌಂಡ್ 10:30 11 o'clock ಆಗಿತ್ತು ಅನಿಸುತ್ತೆ. ಮಲ್ಕೊಂಡ್ಬಿಟ್ವಿ. ಮತ್ತು ಬೆಳಗ್ಗೆ ತುಂಬ ಲೇಟ್ ಆಗಿದ್ವಿ ಸಂಡೇ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಮಗೆ ನಮ್ಮದು ಫ್ರೆಂಡ್ಸ್ ಬಂದಿದ್ರಲ್ಲ, ಅವರು ಇಲ್ಲೇ ಮೇಲ್ಗಡೆ ಇರ್ತಾರೆ, ಮೇಲೆ ಅಪ್ಸ್ಟೇರ್ಸಲ್ಲಿ. ಸೊ ಅವರು ಹೇಳಿದ್ರು ಬನ್ನಿ ಊಟಕ್ಕೆ ಅಂತ ಹೇಳಿ ನಾವು ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ಒಳ್ಳೆ ಅವರು ತೆಲುಗು ಅವರು. ಸೊ ಒಳ್ಳೆ ಹೈದ್ರಾಬಾದಿ ಬಿರಿಯಾನಿ, ಚಿಕನ್ ಕರಿ, ಆಮೇಲೆ ರಾಯ್ತಾ, ಜಾಮೂನ್, ಕೇಕು, ಮಾವಿನ ಹಣ್ಣು ಏನೇನೋ ಮಾಡಿದ್ರು. ಸೊ ಎಲ್ಲ ಚೆನ್ನಾಗಿ ತಿಂದ್ವಿ. ಅದಾದಮೇಲೆ ಸ್ವಲ್ಪ ಬೋರ್ಡ್ ಗೇಮ್ಸ್ ಆಡಿದ್ವಿ, ಕಾರ್ಡ್ಸ್ ಆಡಿದ್ವಿ, ಚಿಟ್ ಚಾಟ್ ಮಾಡಿದ್ವಿ. ಆಮೇಲೆ ಅವ್ರದ್ದು IPL ಬೇರೆ ಇತ್ತು. ಸೊ ಅದನ್ನು ಸ್ವಲ್ಪ ಹೊತ್ತು ಅವ್ರ ಜೊತೆ ಕುತ್ಕೊಂಡು ನೋಡಿದ್ವಿ. ಅದಾದಮೇಲೆ ನಾವು ಮನೆಗೆ ವಾಪಸ್ ಬರಬೇಕಾದ್ರೆ 10:30 ಆಗಿಬಿಟ್ಟಿತ್ತು. ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಅಗೇನ್ ಮತ್ತೆ ನಾನು ಅಲ್ಲೂ ಏನೂ ಶೂಟ್ ಮಾಡ್ಕೊಳ್ಳಿಲ್ಲ, ಬಿಕಾಸ್ ನನಗೆ ಅದು ಐ ಡೋಂಟ್ ಫೀಲ್ ಕಂಫರ್ಟಬಲ್. ಬಟ್ ನಿಮ್ಗೇನಾದರೂ ನಾವು ಹೇಗೆ ವೀಕೆಂಡ್ ಸ್ಪೆಂಡ್ ಮಾಡ್ತೀವಿ ಅಂತ ನೋಡ್ಬೇಕಂತ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮಿಂದ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ಈ ವಿಲಾಗ್, ಆ್ಯನಿವರ್ಸರಿ ವಿಲಾಗ್. ಸೊ ನಿಮ್ಗೇನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.